ಇದರಿಂದ ಆಕ್ರೋಶಗೊಂಡಂತಹ ಕೋಲಾರ ಚಿಕ್ಕಬಳ್ಳಾಪುರ ಜನತೆ ಪ್ರತಿ ತಾಲೂಕಿನಲ್ಲೂ ಕೂಡ ಬಂದ್ಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು, ರಸ್ತೆ ತಡೆ, ಆಕ್ರೋಶ ವ್ಯಕ್ತಪಡಿಸ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಈ ದಿಕ್ಕಿನಲ್ಲಿ ಬಂಗಾರಪೇಟೆಯಲ್ಲಿ ಒಂದು ಬಂದನ್ನ ಆಚರಣೆ ಮಾಡ್ತಾರೆ. ಬಹುಶಃ ಬಂದನ್ನ ಆಚರಣೆ ತರದಲ್ಲಿ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲ ವರ್ಗ, ಜಾತಿ, ಮತ, ಭೇದ ಎಲ್ಲ ಇಲ್ಲದೆ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದ್ದಾರೆ. ಹಾಗಾಗಿ ಬಂಗಾರಪೇಟೆ ವರ್ತಕ ಸಂಘ, ರೈತ ಸಂಘ, ದಲಿತ ಸಂಘಟನೆಗಳು ಮತ್ತು ಕಾಂಗ್ರೆಸ್ ಮುಖಂಡರುಗಳು ಎಲ್ಲ ಅವರ ಜನತೆಗೆ ನಾನು ಆಭಾರಿಯಾಗಿದ್ದೇನೆ. ನಾನು ಇನ್ನಷ್ಟು ನನ್ನ ಜಿಲ್ಲೆಗೆ, ನನ್ನ ತಾಲೂಕಿಗೆ ಕೆಲಸ ಮಾಡಲಿಕ್ಕೆ ಹುಮ್ಮಸ್ಸು ತಂದಿದೆ. ಒಂದು ಕಡೆ ನನಗೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೆ ಅಧಿಕಾರ ಸಿಕ್ಕಿಲ್ಲ ಅಂತ ನೋವಿದ್ರು ಕೂಡ ನಿಮ್ಮ ಉರುಪನ್ನ, ನಿಮ್ಮ ವಿಶ್ವಾಸವನ್ನ, ನಿಮ್ಮ ಪ್ರೀತಿಯನ್ನು ಕಂಡಾಗ ಈ ಕೋಲಾರ ಜಿಲ್ಲೆ ಬಂಗಾರಪೇಟೆಗೆ ಇನ್ನಷ್ಟು ಅಭಿವೃದ್ಧಿ ಮಾಡಬೇಕನ್ನೋ ಹುಮ್ಮಸ್ಸು ಬಂದಿದೆ. ಖಂಡಿತ ಕೂಡ ಅಧಿಕಾರ ಮುಖ್ಯ ಅಲ್ಲ, ನಿಮ್ಮ ಸೇವೆ ಮುಖ್ಯ, ಅಭಿವೃದ್ಧಿ ಮುಖ್ಯ. ಸದಾ ಕಾಲ ನಿಮ್ಮೊಟ್ಟಿಗಿರ್ತೇನೆ. ನೀವೇನು ಕನಸು ಕಂಡಿದ್ರಿ ಆ ಕನಸಿನ ಬಂಗಾರಪೇಟೆ ಕೋಲಾರ ಜಿಲ್ಲೆಯನ್ನು ರೂಪಿಸೋದಕ್ಕೆ ನಾವೆಲ್ಲ ಕೂಡ ಶಾಸಕ ಮಿತ್ರರು ಒಗ್ಗಟ್ಟಾಗಿ ಶ್ರಮಿಸಿ ಇವತ್ತೇನು ನಮಗೆ ಉಸ್ತುವಾರಿಯಾಗಿ ಗೌರವಾಯುತ ರಾಮಲಿಂಗಾರೆಡ್ಡಿ ಸಾಹೇಬರನ್ನು ಕೊಟ್ಟಿದ್ದಾರೆ, ಅವರೊಟ್ಟಿಗೆ ನಾವೆಲ್ಲ ಇದ್ದು ಅವರನ್ನು ಕೈಯನ್ನು ಬಲಪಡಿಸಿ ಈ ಜನ ಸೇವೆಯನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಬಂದಿಗೆ ಸಹಕಾರ ಕೊಟ್ಟಂತ ಸಮಗ್ರರಿಗೂ ಮತ್ತು ಎಲ್ಲ ಮುಖಂಡರಿಗೂ ಮತ್ತೊಮ್ಮೆ ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಆಟೋ ಯೂನಿಯನ್, ಮಜ್ದೂರ್ ಯೂನಿಯನ್ ಮತ್ತೆ ಬಜಾರ್ ವರ್ತಕರ ಸಂಘ ಎಲ್ಲರಿಗೂ ಕೂಡ ಅಭಿಮಾನದ ಅಭಿನಂದನೆಗಳನ್ನು ತಿಳಿಸ್ತೇನೆ. ತಮ್ಮೆಲ್ಲರಿಗೂ ಕೂಡ ಅನಂತ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ.